ಇರಾನ್ ಮೊಂಡಾಟಕ್ಕೆ ರೊಚ್ಚಿಗೆದ್ದಿದೆ ಅಮೆರಿಕ. ಸ್ಟ್ರೈಕ್ ಇರಾನ್ ಮೂಲ ಆರ್ಥಿಕ ಶಕ್ತಿ ಕೇಂದ್ರದ ಬಿಗ್ ದಾಳಿ ಕೂಡ ನಡೆಸಲಾಗ್ತಾ ಇರುವುದು. ಡೆಡ್ಲೈನ್ ಮುಗಿಯುವ ಮುಂಚೆಯೇ ಖಾರ್ಗ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇರಾನ್ನ ಸಂಪದ್ಭರಿತ ತೈಲ ದ್ವೀಪದ ಮೇಲೆ ರಣಭೀಕರವಾದಂತಹ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಜಗತ್ತಿನ ಎನರ್ಜಿ ಹಬ್ ಮೇಲೆ ದಾಳಿ ಮಾಡಿರುವಂತಹ ಅಮೆರಿಕ, ಇಸ್ರೇಲ್ ತೈಲ ದ್ವೀಪದ ಮೇಲೆ ಏಕಕಾಲಕ್ಕೆ ಹಲವು ಕಡೆಯಿಂದ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ. ಇರಾನ್ನ 90% ತೈಲ ರಫ್ತಿನ ಮೇಲೆ ಗಂಭೀರವಾಗಿ ಪರಿಣಾಮ ಬೀರಿದೆ. ಇರಾನ್ನ ಆರ್ಥಿಕ ಬೆನ್ನೆಲುಬಾಗಿರುವಂತಹ ಖಾರ್ಗ್ ದ್ವೀಪ, ಈ ಹಿಂದೆ ಕೂಡ B-2 ಬಾಂಬರ್ ಬಳಸಿ ದಾಳಿಯನ್ನು ನಡೆಸಿದಂತಹ ಅಮೆರಿಕ, ಇರಾನ್ ಆರ್ಥಿಕ ಶಕ್ತಿ ಕುಂದಿಸೋದಕ್ಕೆ ಖಾರ್ಗ್ ದ್ವೀಪ ಟಾರ್ಗೆಟ್ ಮಾಡಲಾಗಿದೆ. ಆದರೆ ಖಾರ್ಗ್ ಮುಟ್ಟಿದ್ರೆ ಜೋಕೆ ಎಂದಿದಂತಹ ಇರಾನ್ ದೇಶ ಅಮೆರಿಕವನ್ನೇ ಫಿನಿಶ್ ಮಾಡೋದಾಗಿ ಇರಾನ್ ಬೆದರಿಕೆಯನ್ನ ಹಾಕಿದೆ. ಆದರೂ ಟ್ರಂಪ್ ಹುಚ್ಚು ನಿರ್ಧಾರವನ್ನು ಮಾಡಿರುವಂಥದ್ದು. ಮಹಾವಿನಾಶದ ಮುನ್ಸೂಚನೆ, ಅಮೆರಿಕ ಭಯಾನಕ ದಾಳಿಗೆ ಬೆಚ್ಚಿ ಬಿದ್ದಿರುವಂತಹ ಇಡೀ ಜಗತ್ತು ಮುಂದೆ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಬಿಗ್ ಟೆನ್ಷನ್ ಆಗಿದೆ. ಈಗಾಗಲೇ ಜಗತ್ತಿನ ಮೇಲೆ ಆಧುನಿಕ ತುಲ್ಘಟ್ ಟ್ರಂಪ್ ಹುಚ್ಚು ನಿರ್ಧಾರಗಳ ಸೈಡ್ ಎಫೆಕ್ಟ್ ಇವೆಲ್ಲವೂ ಕೂಡ ಆಗಿರುತ್ತೆ. ಸೊ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ತೈಲ ಹಾಹಾಕಾರ, ಅಗತ್ಯ ವಸ್ತುಗಳ ಬೆಲೆಗಳೆಲ್ಲವೂ ಕೂಡ ಏರಿಕೆ. ಈಗ ಜಿದ್ದಿಗೆ ಬಿದ್ದಿದೆ ಇರಾನ್, ಅಮೆರಿಕ, ಇಸ್ರೇಲ್ ದೇಶಗಳು. ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯಲಿದೆಯಾ ಈ ಮಹಾಸಮರ? ಆಲ್ರೆಡಿ ಜಗತ್ತಿನ ಮೇಲೆ ಸಾಕಷ್ಟು ಪರಿಣಾಮಗಳು ಬೀರಿರುವಂಥದ್ದು. ಆಧುನಿಕ ತುಗ್ಲಕ್ ಟ್ರಂಪ್ ಹುಚ್ಚು ನಿರ್ಧಾರಗಳ ಸೈಡ್ ಎಫೆಕ್ಟ್ ಇವೆಲ್ಲವೂ ಕೂಡ ಆಗ್ತಾ ಇದೆ. ಸೊ ಅಮೆರಿಕಾದಲ್ಲೂ ಕೂಡ ಜನರು ಪ್ರತಿಭಟಿಸ್ತಾ ಇದ್ದಾರಂತೆ, ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಟ್ರಂಪ್ನ ಈ ಒಂದು ಹುಚ್ಚಾಟಗಳಿಗೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಬೆಲೆ ಏರಿಕೆಗಳ ಬಿಸಿ ತಡ್ತಾ ಇದೆ. ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ತೈಲ ಬಿಕ್ಕಟ್ಟು, ಗ್ಯಾಸ್ನ ಅಭಾವ, ಬಂಗಾರದಲ್ಲಿ ಸಿಕ್ಕಾಪಟ್ಟೆ ಕ್ರಾಶ್ ಆಗ್ತಾ ಇರುವಂಥದ್ದು, ಹೂಡಿಕೆದಾರರಿಗೆ, ಗ್ರಾಹಕರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಸೊ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ, ಆಗ್ತಾ ಇದ್ರು ಕೂಡ, ಅಮಾಯಕರು ಬಲಿಯಾಗ್ತಾ ಇದ್ರು ಕೂಡ ಯಾವುದಕ್ಕೂ ತಲೆ ಕೊಡ್ತಾ ಇಲ್ಲ, ಕಿವಿ ಕೊಡ್ತಾ ಇಲ್ಲ. ಕಂಟಿನ್ಯೂಸ್ಲಿ ದಾಳಿಯನ್ನ ನಡೆಸ್ತಾನೆ ಇದ್ದಾರೆ. ಇರಾನ್ ಆರ್ಥಿಕ ಶಕ್ತಿಯನ್ನ ಕುಂದಿಸೋದಕ್ಕೆ ಖಾರ್ಗ್ ದ್ವೀಪವನ್ನ ಟಾರ್ಗೆಟ್ ಕೂಡ ಮಾಡಲಾಗಿದೆಯಂತೆ. ಟ್ರಂಪ್ ಹುಚ್ಚು ನಿರ್ಧಾರದಿಂದಾಗಿ ಮಹಾವಿನಾಶದ ಮುನ್ಸೂಚನೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಕ್ರೋಶ ಕೂಡ ಹೊರಹಾಕ್ತಾ ಇರುವಂಥದ್ದು. ಇರಾನ್ನ ಮೊಂಡಾಟ, ಅಮೆರಿಕ ಒಂದ್ ಕಡೆ ರೊಚ್ಚಿಗೆದ್ದಿದೆ. ಏರ್ ಸ್ಟ್ರೈಕ್ ಕಂಟಿನ್ಯೂಸ್ ಆಗಿ ನಡೆಸ್ತಾನೆ ಇದೆ. ಡೆಡ್ಲೈನ್ ಮುಗಿಯೋಕ್ಕೂ ಮುಂಚೆನೆ ಖಾರ್ಗ್ ಮೇಲೆ ಅಟ್ಯಾಕ್ ಕೂಡ ಮಾಡಿರುವಂಥದ್ದು. ಜಗತ್ತಿನ ಎನರ್ಜಿ ಹಬ್ ಮೇಲೆ ದಾಳಿ ಮಾಡಿರುವಂತಹ ಅಮೆರಿಕ, ಇಸ್ರೇಲ್ ಇರಾನ್ನ 90% ತೈಲ ರಫ್ತಿನ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನು ಕೂಡ ಬೀರಿದೆ. ಆರ್ಥಿಕ ಬೆನ್ನೆಲುಬಾಗಿರುವಂತಹ ಖಾರ್ಗ್ ದ್ವೀಪ, ಸೊ ಇದನ್ನೇ ಮೇನ್ಲಿ ಟಾರ್ಗೆಟ್ ಮಾಡಿರುವಂಥದ್ದು. ಸೊ ಫೈನಲ್ ಅಟ್ಯಾಕ್, ಮಹಾವಿನಾಶ, ಜಗತ್ತೇ ಬೆಚ್ಚಬಿದ್ದು ಹೋಗಿದೆ ಇದಕ್ಕೆ. ಸೊ ಇವತ್ತು ನಿಲ್ಲತ್ತೆ ಯುದ್ಧ, ನಾಳೆ ನಿಲ್ಲತ್ತೆ ಅನ್ನುವಂತಹ ಭ್ರಮೆಯಲ್ಲಿ ಎಲ್ಲರೂ ಕೂಡ ಇದ್ದಾರಾ? ಯಾರೂ ಕೂಡ ಸುಮ್ಮನಾಗ್ತಾ ಇಲ್ಲ. ಪ್ರತಿಕಾರದ ದಾಳಿಯನ್ನ ತೀರಿಸಿಕೊಳ್ಳೋದ್ರಲ್ಲೇ ಮುಂದಾಗಿರುವಂಥದ್ದು. ಸೊ ಎಷ್ಟು ಸಾವು ನೋವುಗಳಾಗ್ತಾ ಇದೆ, ಎಷ್ಟು ಕಟ್ಟಡಗಳಿಗೆ ಹಾನಿ ಆಗ್ತಾ ಇದೆ, ಎಷ್ಟು ಮಕ್ಕಳು ಬಲಿಯಾಗ್ತಾ ಇದ್ದಾರೆ, ಎಷ್ಟು ಅಮಾಯಕ ಜನಗಳ ಬಲಿಯಾಗ್ತಾ ಇದ್ದಾರೆ. ಸೊ ಇದೀಗ ಫೈನಲ್ ಆಗಿ ಖಾರ್ಗ್ ದ್ವೀಪವನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿರುವಂಥದ್ದು. ಕಂಪ್ಲೀಟ್ ಆಗಿ ಸರ್ವನಾಶವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಜಗತ್ತಿನ ಮೇಲೆ ಆಧುನಿಕ ತುಗ್ಲಕ್ ಟ್ರಂಪ್ ಹುಚ್ಚು ನಿರ್ಧಾರಗಳ ಸೈಡ್ ಎಫೆಕ್ಟ್, ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ.